ಇನ್ನು ಬಸ್ನಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದಕ್ಕೆ ವ್ಯಕ್ತಿಗೆ ಧರ್ಮದೇಟನ್ನು ನೀಡಲಾಗಿದೆ. ನೆಲಮಂಗಲ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದಂತಹ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಯುವತಿಯ ಪಕ್ಕದಲ್ಲಿ ನಿಂತುಕೊಂಡು ಅಸಭ್ಯವಾಗಿ ಯುವಕ ವರ್ತನೆ ಮಾಡಿದ್ದಾನೆ. ಈ ವೇಳೆ ಯುವತಿ ಸಿಟ್ಟಿಗೆದ್ದಿದ್ದು ಯುವಕನ ಕಪಾಳಕ್ಕೆ ಹೊಡೆದಿದ್ದಾಳೆ. ಪಕ್ಕದಲ್ಲಿದ್ದಂತಹ ಪ್ರಯಾಣಿಕರು ಸಹ ಧರ್ಮದೇಟನ್ನು ಆ ಯುವಕನಿಗೆ ನೀಡಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ವೈರಲ್ ಆಗ್ತಾ ಇದೆ. ಗುಲಾಬಿ ಬಣ್ಣದ ಶರ್ಟನ್ನು ಧರಿಸಿದಂತಹ ವ್ಯಕ್ತಿ ಬಿಳಿ ಬಣ್ಣದ ಟಾಪ್ ಧರಿಸಿದಂತಹ ಯುವತಿಗೆ ಕಿರುಕುಳ ನೀಡ್ತಾ ಇದ್ದಾನೆ. ಆಕೆಯ ಜೊತೆ ಪದೇ ಪದೇ ಅನುಚಿತವಾಗಿ ಸ್ಪರ್ಶ ಮಾಡಿ ಟಾರ್ಚರನ್ನು ಮಾಡ್ತಾ ಇದ್ದ ಅಂತ ಆ ಯುವತಿ ಆರೋಪವನ್ನು ಮಾಡಿದ್ದಾಳೆ. ಇನ್ನು ಹಿಂದೂ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. 4 ವರ್ಷಗಳ ಬಳಿಕ NIA ಇಬ್ಬರು ಮೋಸ್ಟ್ ವಾಂಟೆಡ್ ಆರೋಪಿಗಳನ್ನು ಬಂಧಿಸಿದೆ. ಬಂಧಿತ ಆರೋಪಿಗಳನ್ನು 32 ವರ್ಷದ ನೌಷದ್ ಮತ್ತು 41 ವರ್ಷದ ಅಬ್ದುಲ್ಲಾ ನಾಸಿರ್ ಎಂದು ಗುರುತಿಸಲಾಗಿದೆ. ನೌಷದ್ ಬೆಳತಂಗಡಿಯ ಪದದಂಗಡಿ ಪೊಯ್ಲ್ಗೋಡಿಯ ನಿವಾಸಿಯಾಗಿದ್ದು ಈತ ಬೆಂಗಳೂರಿನಲ್ಲಿ ಅಡಗಿಕೊಂಡಿದ್ದ. ಮತ್ತೋರ್ವ ಅಬ್ದುಲ್ ನಾಸಿರ್ ಕೊಡಗಿನ ಸೋಮವಾರಪೇಟೆಯ ನಿವಾಸಿಯಾಗಿದ್ದ. ಕೇರಳದ ಕೊಚ್ಚಿಯಲ್ಲಿ ಆತನನ್ನು ಬಂಧಿಸಲಾಗಿದೆ. ಈ ಇಬ್ಬರು ಆರೋಪಿಗಳ ಪತ್ತೆಗಾಗಿ NIA ತಲಾ 2 ಲಕ್ಷ ರೂಪಾಯಿ ನಗದನ್ನು ಬಹುಮಾನ ರೂಪವಾಗಿ ಘೋಷಣೆ ಮಾಡಿತ್ತು. ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಭಕ್ತರು ಅರ್ಪಿಸಿದಂತಹ ದೇಣಿಗೆ ಹಣದ ಲೂಟಿಯ ಹಿಂದೆ ದೊಡ್ಡ ಕಥೆಯೇ ಇದೆ. ಇದು ಕೇವಲ ಸಾಧಾರಣ ಕಳ್ಳತನವಲ್ಲ, ಬದಲಿಗೆ ದಿನವೂ ಬೆಳಗ್ಗೆ ಎದ್ದು ಸ್ಕ್ರಿಪ್ಟ್ ಬರೆದು ನಡೆಸ್ತಾ ಇದ್ದಂತಹ ಸಂಘಟಿತ ಆಡಳಿತಾತ್ಮಕ ಅಪರಾಧ ಎಂಬುವ ವಿಚಾರ ತನಿಖೆಯಿಂದ ಬಟಾಬಯಲಾಗಿದೆ. SIT ನಡೆಸಿರುವಂತಹ ತನಿಖೆಯ ಪ್ರಕಾರ ಈ ಗ್ಯಾಂಗ್ ಕೇವಲ 40 ದಿನಗಳಲ್ಲಿ ಬರೋಬ್ಬರಿ 70 ಬಾರಿ ರಾಮನ ಹಣಕ್ಕೆ ಕನ್ನವನ್ನು ಹಾಕಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬ್ಯಾಂಕ್ ಹೊರಗುತ್ತಿಗೆ ನೌಕರರಾಗಿದ್ದಂತಹ ಕಿಲಾಡಿಗಳು ಬೆಳಗ್ಗೆಯೇ ಫೋನ್ ಕರೆಗಳ ಮೂಲಕ ಯಾರ್ಯಾರು ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ರಂತೆ. CCTV ಕ್ಯಾಮ್ರಾದ ಕಣ್ಣಿಗೆ ಕಳ್ಳತನ ಬೀಳಬಾರದು ಅಂತ ಗ್ಯಾಂಗಿನ ಕೆಲ ನೌಕರರು ಮುಂಭಾಗದಲ್ಲಿ ತಡೆಗೋಡೆಯಂತೆ ನಿಂತು ಕ್ಯಾಮ್ರಾವನ್ನು ಮರೆಮಾಚಿ ಯಾರೂ ಕೂಡ ನೋಡದಂತೆ ನೋಟುಗಳನ್ನು ಬಟ್ಟೆಯೊಳಗಡೆ ಅಡಗಿಸಬೇಕು ಅಂತ ಮೊದಲೇ ಫಿಕ್ಸ್ ಆಗ್ತಾ ಇದ್ರಂತೆ. ಮಂದಿರದ ಸುರಕ್ಷಿತ CCTV ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದಾಗ ಆರೋಪಿಗಳ ಕರಾಳ ಆಟ ಬೆಳಕಿಗೆ ಬಂದಿದೆ. ಭಾರತದ ಮೊದಲ ಬುಲೆಟ್ ರೈಲು ಸೇವೆಯು 2027ರ ಆಗಸ್ಟ್ 15ರಿಂದ ಆರಂಭವಾಗಲಿದೆ. ಗುಜರಾತ್ನ ಸೂರತ್ ಬಿಲೆಮೋರಾ ಮಾರ್ಗದಲ್ಲಿ ಹಂತವಾಗಿ ಸಾರ್ವಜನಿಕ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ನಲ್ಲಿ 80% ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ದಕ್ಷಿಣ ಭಾರತಕ್ಕೂ ವಿಸ್ತರಿಸುವಂತಹ ಯೋಜನೆ ಇದೆ. ಈ ಹೈಸ್ಪೀಡ್ ರೈಲು ಯೋಜನೆಯ ಆರ್ಥಿಕತೆ ಮತ್ತು ಪ್ರಯಾಣಕ್ಕೆ ದೊಡ್ಡ ಉತ್ತೇಜನವನ್ನು ನೀಡಲಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಈ ಯೋಜನೆಯ ಅಧಿಕೃತ ವೇಳಾಪಟ್ಟಿಯನ್ನು ಹಂಚಿಕೊಂಡಿದ್ದಾರೆ. ಭಾರತವು ಅಧಿಕೃತವಾಗಿ ಜಾಗತಿಕ ಹೈಸ್ಪೀಡ್ ರೈಲು ಕ್ಲಬ್ಗೆ ಸೇರ್ಪಡೆಯಾಗಲಿದೆ ಅಂತ ಪ್ರಕಟಪಡಿಸಿದ್ದಾರೆ. ಇನ್ನು ಆಭರಣ ಖರೀದಿಗೆಂದು ಜ್ಯುವೆಲರಿ ಶಾಪಿಗೆ ಬಂದಿದ್ದಂತಹ ಮಹಿಳೆ ಬಾಯಾರಿಕೆ ಅಂತ ಬಾಟಲಿಯನ್ನು ತೆಗೆದು ಬಾಯಿಗಿಟ್ಟಿದ್ದಾರೆ. ಅದರಲ್ಲಿ ಇದ್ದದ್ದು ನೀರಲ್ಲ, ಅದು ಆ್ಯಸಿಡ್ ಆಗಿತ್ತು. ಈ ಘಟನೆ ಉತ್ತರ ಪ್ರದೇಶದ ಹಾಪುರ್ ಜಿಲ್ಲೆಯಲ್ಲಿ ನಡೆದಿದೆ. ಅರ್ಜುನ್ ನಗರ ಪ್ರದೇಶದ ನಿವಾಸಿಯಾಗಿದ್ದಂತಹ ಮಹಿಳೆಯೊಬ್ಬರು ಒಡವೆ ಖರೀದಿಸಲು ಆಭರಣದ ಅಂಗಡಿಯೊಂದಕ್ಕೆ ಹೋಗಿದ್ದರು. ಒಡವೆಗಳನ್ನು ನೋಡ್ತಾ ಇದ್ದಾಗ ಆಕೆಯ ಕಣ್ಣಿಗೆ ಸಿಕ್ಕಾಪಟ್ಟೆ ಬಾಯಾರಿಕೆಯಾಗಿ ಗಂಟಲು ಒಣಗಿದಂತಾಗಿತ್ತು. ತಕ್ಷಣ ಆಕೆ ಅಂಗಡಿಯವರ ಬಳಿ ಇದ್ದಂತಹ ಕುಡಿಯುವ ನೀರನ್ನು ಕೇಳಿದಾಳೆ. ಗ್ರಾಹಕರಿಗೆ ನೀರು ತರಲು ಆಭರಣದ ಅಂಗಡಿಯ ಸಿಬ್ಬಂದಿ ಹತ್ತಿರದಲ್ಲಿದ್ದಂತಹ ಸಿಹಿ ತಿನಿಸುಗಳ ಅಂಗಡಿಗೆ ಓಡಿ ಹೋಗಿದ್ದಾನೆ. ಅಲ್ಲಿ ಅಂಗಡಿಯವನು ಫ್ರಿಡ್ಜ್ನಲ್ಲಿದ್ದಂತಹ ಸಂಪೂರ್ಣ ಸ್ಟೀಲ್ ಆಗಿರುವಂತಹ ನೀರಿನ ಬಾಟಲಿಯೊಂದನ್ನು ಕೊಟ್ಟಿದ್ದಾನೆ. ನೌಕರ ಅದನ್ನು ತಂದು ಜ್ಯುವೆಲರಿ ಶಾಪ್ನಲ್ಲಿದ್ದಂತಹ ಮಹಿಳೆಗೆ ಕೊಟ್ಟಿದ್ದಾನೆ. ಬಾಟಲಿಯಲ್ಲಿ ಏನಿದೆ ಎಂಬ ಸಣ್ಣ ಅರಿವೂ ಇಲ್ಲದಂತಹ ಮಹಿಳೆ ಬಾಟಲಿಯ ಸೀಲನ್ನು ಒಡೆದು ತಕ್ಷಣ ಒಂದು ಸಿಪ್ ಕುಡಿದಿದ್ದಾರೆ. ಆ್ಯಸಿಡ್ ಗಂಟಲಿಗೆ ಇಳಿತಾ ಇದ್ದಂತೆ ತೀವ್ರ ಉರಿ ಹಾಗೂ ನೋವಿನಿಂದ ಕಿರಿಚಾಡಿದಂತಹ ಮಹಿಳೆ ತಕ್ಷಣವೇ ಅಂಗಡಿಯಿಂದ ಹೊರಗೆ ಓಡಿ ಬಂದು ಅದನ್ನು ಉಗುಳಿದ್ದಾರೆ. ಸದ್ಯ ಮಹಿಳೆ ಆಸ್ಪತ್ರೆಗೆ ಈಗ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಫೆಬ್ರವರಿ 28ರಂದು ನಡೆದಂತಹ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ವೈಮಾನಿಕ ದಾಳಿಗೆ ಬಲಿಯಾಗಿದ್ದಂತಹ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಅಂತ್ಯಕ್ರಿಯೆ ಪ್ರಕ್ರಿಯೆ ಅಂತ್ಯವಾಗಿದೆ. ಇದರ ಮಧ್ಯೆ ಒಂದಷ್ಟು ಫೋಟೋಗಳು ಸಖತ್ ವೈರಲ್ ಕೂಡ ಆಗ್ತಾ ಇದೆ. ಮುಸುಕುದಾರ್ವಿಯೋರ್ವ ಮೃತ ಬಾಲಕಿಯ ಶವಪೆಟ್ಟಿಗೆಯನ್ನು ಹೊತ್ತು ಸಾಕ್ತಾ ಇದ್ದಾನೆ. ಆತ ಯಾರು?
ಮಾಸ್ಕ್, ಬೇಸ್ಬಾಲ್ ಹ್ಯಾಟ್ ಧರಿಸಿದ್ಯಾಕೆ ಎಂಬ ಪ್ರಶ್ನೆ ಮತ್ತು ಚರ್ಚೆ ಈಗ ಶುರುವಾಗಿದೆ. ಆತ ಮುಸ್ಬಾಲ್ ಖಮೇನಿಯಾ ಇಲ್ಲವೇ ಮೊದಲ ಮೊಮ್ಮಗ ಜಾವೇದ್ ಖಮೇನಿಯಾ ಎಂಬ ಚರ್ಚೆ ಈಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ಶುರುವಾಗ್ತಾ ಇದೆ. ಖಮೇನಿ ಮೃತಪಟ್ಟಂತಹ ದಿನದಂದು ಜಾವೇದ್ ಕೂಡ ಗಾಯಗೊಂಡಿದ್ದ. ಅದೇ ಕಾರಣಕ್ಕೆ ಆತ ಮಾಸ್ಕ್ ಧರಿಸಿದ್ನ ಅನ್ನುವಂತಹ ಪ್ರಶ್ನೆ ಮತ್ತು ಚರ್ಚೆಗಳು ಈಗ ಆರಂಭವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಜಟಾಪಟಿ ಮತ್ತಷ್ಟು ತೀವ್ರಗೊಂಡಿದೆ. ಟ್ರಂಪ್ ವಿರುದ್ಧ ಹತ್ಯೆಗೆ ಸಂಚು ನಡೆದಿದೆ ಎಂಬುವಂತಹ ಆರೋಪಗಳು ಕೂಡ ಈಗ ಕೇಳಿಬಂದಿತ್ತು. ಹೀಗಾಗಿ ಇರಾನ್ಗೆ ಟ್ರಂಪ್ ಯುದ್ಧಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದ ಟ್ರೂತ್ನಲ್ಲಿ ಗುಡುಗಿರುವಂತಹ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶದ ಮೇಲೆ ದಾಳಿ ಮಾಡಲು ಅಮೆರಿಕ ತಯಾರಾಗಿತ್ತು. ಸುಮಾರು 1000 ಕ್ಷಿಪಣಿಗಳು ಸಕಲ ಸಿದ್ಧತೆಯೊಂದಿಗೆ ಗುರಿ ಇಟ್ಟು ನಿಂತಿವೆ ಎಂದು ಹೇಳಿದ್ದಾರೆ. ನನ್ನನ್ನು ಹತ್ಯೆ ಮಾಡಲು ಅಥವಾ ಹತ್ಯೆಗೆ ಇರಾನ್ ಯತ್ನಿಸಿದ್ದಾರೆ. ಈ ಸಾವಿನ ಕ್ಷಿಪಣಿಗಳ ಬೆನ್ನಲ್ಲಿಯೇ ಇನ್ನು ಸಾವಿರಾರು ಕ್ಷಿಪಣಿಗಳು ಇರಾನ್ ಮೇಲೆ ಬೀಳಲಿವೆ ಅಂತ ಗುಡುಗಿದ್ದಾರೆ. ವೈಯಕ್ತಿಕ ದಾಂಪತ್ಯದ ಸಮಸ್ಯೆ ಬಗೆಹರಿಸುವ ನೆಪದಲ್ಲಿ ನನಗೆ ಗೋಮೂತ್ರ ಕುಡಿಸಿ ಕೂದಲು ಕಿತ್ತು ಮಾಟ ಮಂತ್ರ ಮಾಡಿಸಲಾಗಿದೆ. ಆದ್ದರಿಂದ ಕ್ರಮ ಕೈಗೊಳ್ಳಿ ಎಂದು ಶಿವಸೇನಾ ಮಾಜಿ ಸಂಸದ ವಿನಾಯಕ್ ರಾವತ್ ಸೊಸೆ ಗಿರಿಜಾ ರಾವತ್ ಪೊಲೀಸ್ ಮೆಟ್ಲನ್ನು ಏರಿದ್ದಾರೆ. ಮದುವೆಯಾದಾಗಿನಿಂದಲೂ ಕೂಡ ಪತಿ ಹಾಗೂ ಅತ್ತೆ ಮಾವ ನನಗೆ ತೀವ್ರ ದೈಹಿಕ ಮತ್ತು ಮಾನಸಿಕ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ನಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಅತೀಂದ್ರಿಯ ಶಕ್ತಿಗಳೇ ಕಾರಣ ಎಂದು ನಂಬಿದಂತಹ ಅವರು ಪದೇ ಪದೇ ಮಾಂತ್ರಿಕರ ಬಳಿ ಕರೆದೊಯ್ತಾ ಇದ್ದರು. ಪೂಜೆಯ ಹೆಸರಿನಲ್ಲಿ ಬಲವಂತವಾಗಿ ಗೋಮೂತ್ರವನ್ನು ಕುಡಿಸ್ತಾ ಇದ್ದರು. ವಾಮಾಚಾರಕ್ಕಾಗಿ ನನ್ನ ತಲೆಯ ಕೂದಲುಗಳನ್ನು ಕೂಡ ಕಿತ್ತುಕೊಂಡಿದ್ದಾರೆ ಅಂತ ಗಿರಿಜಾ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ 64ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಸಂಭ್ರಮದ ನಡುವೆ ಆಚರಿಸಿಕೊಂಡಿದ್ದಾರೆ. ಹೆಬ್ಬಾಳದ ಸಮೀಪದ ನಿವಾಸದ ಬಳಿ ನಿನ್ನೆ ತಡರಾತ್ರಿಯಿಂದಲೇ ಸಾವಿರಾರು ಅಭಿಮಾನಿಗಳು ಜಮಾಯಿಸಿ ತಮ್ಮ ನೆಚ್ಚಿನ ನಟನಿಗೆ ಶುಭಾಶಯವನ್ನು ಕೋರಿದರು. ಈ ಬಾರಿಯ ಹುಟ್ಟುಹಬ್ಬವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಿದ ಶಿವಣ್ಣ ಅಭಿಮಾನಿಗಳಿಗೆ ಹ್ಯಾಟ್ರಿಕ್ ಹೀರೋ ಫ್ಯಾಮಿಲಿ ಹೆಲ್ತ್ ಕಾರ್ಡ್ ಬಿಡುಗಡೆಯನ್ನು ಕೂಡ ಮಾಡಿದರು. ವೈದೇಹಿ ಸ್ಪೆಷಾಲಿಟಿ ಆಸ್ಪತ್ರೆಯ ಜೊತೆ ಕೈಜೋಡಿಸಿ ಈ ಯೋಜನೆಯನ್ನು ರೂಪಿಸಲಾಗಿದ್ದು ಅಭಿಮಾನಿಗಳ ಆರೋಗ್ಯ ರಕ್ಷಣೆಯೇ ಇದರ ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಡ್ ಹೊಂದಿರುವವರಿಗೆ ಉಚಿತ ಆರೋಗ್ಯ ತಪಾಸಣೆ, ಹೃದಯ ಸಂಬಂಧಿಸಿದಂತಹ ಕಾಯಿಲೆಗಳಿಗೆ ಚಿಕಿತ್ಸೆ, ವಿಶೇಷ ಸೌಲಭ್ಯ ಮತ್ತು ಹೈಸ್ಪೀಡ್ ಆ್ಯಂಬುಲೆನ್ಸ್ ಸೇವೆಗೆ ಇದೆಲ್ಲವೂ ಕೂಡ ಸಿಗಲಿದ್ದು ಸರಿಸುಮಾರು 2500 ಕುಟುಂಬಗಳಿಗೆ ಈ ಯೋಜನೆ ಅನ್ವಯವಾಗಲಿದೆ. ಇನ್ನು ಐರ್ಲೆಂಡ್ ಮತ್ತು ಇಂಗ್ಲೆಂಡ್ T20 ಸರಣಿಯಲ್ಲಿ ಭಾರತದ ಯುವ ಪಡೆ ಅಟ್ಟಾರ್ ಫ್ಲಾಪ್ ಆಗಿದೆ. ಆದರೆ ಏಕದಿನ ಮಾದರಿಯಾಗಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೂ ಜಸ್ಪ್ರೀತ್ ಬೂಮ್ರಾಹ್ನಂತಹ ಅನುಭವಿ ಮತ್ತು ಮರಳಿರುವುದು ತಂಡದ ತಂತ್ರಗಾರಿಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಯುವ ಆಟಗಾರರು T20 ಸರಣಿಯಲ್ಲಿ ಇಂಗ್ಲೆಂಡಿನ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ತಡ ಮಾಡಿ ಒತ್ತಡಕ್ಕೆ ಸಿಲುಕಿದರು. ಆದರೆ ರೋಹಿತ್ ಮತ್ತು ವಿರಾಟ್ ಜಾಗತಿಕ ಕ್ರಿಕೆಟ್ನಲ್ಲಿ ನೂರಾರು ಇಂತಹ ಏರಿಳಿತಗಳನ್ನು ಕಂಡಂಥವರು. ಇಂಗ್ಲೆಂಡ್ ಮತ್ತು ಇಂಗ್ಲೆಂಡಿನ ಪಿಚ್ಗಳಲ್ಲಿ ಆರಂಭಿಕ ಸ್ವಿಂಗನ್ನು ಹೇಗೆ ಎದುರಿಸಬೇಕು, ಇನ್ನಿಂಗ್ಸನ್ನು ಹೇಗೆ ಕಟ್ಟಬೇಕು ಎಂಬ ಜ್ಞಾನ ಇಬ್ಬರಿಗೂ ಕೂಡ ಚೆನ್ನಾಗಿ ಗೊತ್ತು. ಇದು ಇಡೀ ಡ್ರೆಸ್ಸಿಂಗ್ ರೂಮ್ನ ವಾತಾವರಣವನ್ನು ನಕಾರಾತ್ಮಕವಾಗಿ ಚಿತ್ರಿಸಿದೆ.